So good morning, dear students. So it's the second class for human rights. So last class we had discussed about the values of human rights. So there are 5 important values: dignity, liberty, equality, justice, unity, and diversity. And today we are going to discuss, it's another important topic on the first unit, an introduction to human rights. It's the second one. So here we need to discuss that meaning, features, significance, as well as that classifications of human rights. So this notes already sent, so please, I hope you all written that notes. So today we're just briefly going through that meaning as well as features as well as significance, and that last topic it's classifications of human rights. ಸೊ ಕಳೆದ ಕ್ಲಾಸಲ್ಲಿ ನಾವು ಫಸ್ಟ್ ಕ್ಲಾಸಲ್ಲಿ ಪ್ರಮುಖವಾಗಿ ಮಾನವ ಹಕ್ಕುಗಳ ಬಗ್ಗೆ ಅಥವಾ ಮಾನವ ಹಕ್ಕುಗಳ ಮೌಲ್ಯದ ಬಗ್ಗೆ ನೋಡ್ತಾ ಬಂದಿದ್ದೇವೆ. ಸೊ ಮೌಲ್ಯಗಳಲ್ಲಿ ಪ್ರಮುಖವಾಗಿ 5 ಮೌಲ್ಯಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಅದರ ಬೇರೆ ಬೇರೆ ವಿಧಗಳನ್ನು ಕೂಡ ನಾವು ನೋಡ್ತಾ ಬಂದಿದ್ದೇವೆ. ಅಲ್ಲಿ ಘನತೆ ಇರ್ಬೋದು, ಘನತೆ ಅಂತ ಹೇಳಿದರೆ ಡಿಗ್ನಿಟಿ, ಸ್ವಾತಂತ್ರ್ಯ ಲಿಬರ್ಟಿ, ಸಮಾನತೆ ಈಕ್ವಾಲಿಟಿ, ನ್ಯಾಯ ಜಸ್ಟಿಸ್, ಯೂನಿಟಿ ಇನ್ ಡೈವರ್ಸಿಟಿ ವಿವಿಧತೆಯಲ್ಲಿ ಏಕತೆಯ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ಲಾಸ್ಟ್ ಕ್ಲಾಸಲ್ಲಿ. ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕಿರುವಂಥದ್ದು ಮೇನ್ ಪ್ರಮುಖ ಅಂಶ, ಅದು ಮಾನವ ಹಕ್ಕುಗಳು, ಅದರ ಅರ್ಥ, ಲಕ್ಷಣ, ಅದೇ ರೀತಿ ಪ್ರಾಮುಖ್ಯತೆಗಳು, ಅದರೊಟ್ಟಿಗೆ ಬೇರೆ ಬೇರೆ ಕ್ಲಾಸಿಫಿಕೇಷನ್ಸ್ಗಳನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಬರ್ತೇವೆ. ಆದರೆ ನಾನು ಕಳೆದ ವಾರ ನಿಮ್ಮಲ್ಲಿ ನೋಟ್ಸ್ ಬರೆದು ಕಳಿಸಿ ಕೇಳಿದ್ದೇನೆ. ಕೆಲವು ಮಂದಿ ನನಗೆ ಕಳಿಸಿದರೆ, ಹೆಚ್ಚಿನವರು ಕಳಿಸಿಲ್ಲ. ಈಗ ನಾಳೆ ಹೇಗೂ ನಮ್ಮ ಸೆಷನ್ ಇದೆ, ಆನ್ಲೈನ್ ಸೆಷನ್ ನಿಮ್ಮ ಟೀಚರ್ಸ್ ಹತ್ರ. ಅದಕ್ಕೆ ಮುಂಚಿತವಾಗಿ ನನಗೆ ದಯವಿಟ್ಟು ಯಾರೆಲ್ಲ ಕಳಿಸಿಲ್ಲ ಎಲ್ಲರೂ ಕೂಡ ನನಗೆ ನೋಟ್ಸನ್ನು ಕಳಿಸಲೇಬೇಕು, ಇಲ್ಲಾಂದರೆ ಅಟೆಂಡೆನ್ಸ್ ಸಿಗೋದಿಲ್ಲ. ಸೊ ಫಸ್ಟ್ ಹಿಯರ್ ಹ್ಯೂಮನ್ ರೈಟ್ಸ್, ದ ಮೀನಿಂಗ್. ದ ಹ್ಯೂಮನ್ ರೈಟ್ಸ್ ಆರ್ ದ ಬೇಸಿಕ್ ರೈಟ್ಸ್ ವಿಚ್ ಎವ್ರಿ ಒನ್ ಇನ್ಹೆರಿಟ್ಸ್ ದ ಮೊಮೆಂಟ್ ಒನ್ is conceived in the mother's womb. So this is a meaning of a main meaning, or one of the main proverb for the human rights. Human rights are the basic rights which everyone inherits the moment when he is conceived in the mother's womb. ತಾಯಿಯ ಗರ್ಭದ ಒಳಗೆ ಇರುವಾಗಲೇ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿ ನೀಡಲ್ಪಟ್ಟಂತಹ ಅಥವಾ ವಂಶ ಪಾರಂಪರ್ಯವಾಗಿ ನೀಡಲ್ಪಟ್ಟಂತಹ ಒಂದು ಹಕ್ಕನ್ನೇ, ಅಥವಾ ತನ್ನ ಹುಟ್ಟಿನ ಮೂಲಕವೇ ಅವನಿಗೆ ಕೊಡಲ್ಪಡುವಂತಹ ಹಕ್ಕನ್ನೇ ಮಾನವ ಹಕ್ಕುಗಳು ಎಂಬುದಾಗಿ ಹೇಳ್ಬೋದು. ಸೊ ಇದು ಪ್ರಮುಖವಾಗಿರುವಂತಹ ಒಂದು ಮಾತು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಾಗೆ. Then human rights are those rights which are enjoyed by an individual as a human being. These rights are basic and inalienable rights. ಸೊ ಎಲ್ಲ ಮಾನವ ಹಕ್ಕುಗಳನ್ನು ಕೂಡ ಎಲ್ಲರೂ ಕೂಡ ಬಹಳಷ್ಟು ಪ್ರಮುಖವಾಗಿ ತಮ್ಮ ಹುಟ್ಟಿನಿಂದಲೇ ಎಂಜಾಯ್ ಮಾಡ್ತಾ ಇದ್ದಾರೆ. ಇವೆಲ್ಲ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮೂಲವಾಗಿ ಅತಿ ಅಗತ್ಯವಾಗಿ ಇರಲೇಬೇಕಾದಂಥ ಹಕ್ಕು. ಅದಲ್ಲದೆ ಇದು ಪ್ರಮುಖವಾಗಿ ಯಾರೊಬ್ಬನಿಂದ ಕೂಡ ಇದನ್ನು ಬೇರ್ಪಡಿಸಲಿ ಆಗದ ರೀತಿಯಲ್ಲಿ ಇರುವಂತಹ ಹಕ್ಕು. ಸೊ ನಾವು ಹುಟ್ಟುವಾಗ ನಮ್ಮೊಟ್ಟಿಗೆ ಅದು ಬಂದೇ ಬರ್ತದೆ, ನಿನಗೆ ಆ ಹಕ್ಕು ಕೊಡುವುದಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ದಟ್ಸ್ ಇಟ್ಸ್ inalienable rights. It recognizes the inherent worth and dignity of the individual. Every individual possesses and enjoys those rights irrespective of their caste, creed, color, sex, race, religion, nationality, etc. Thus, it is equally available to all the aliens, refugees, minorities, etc., which makes them universal in nature. So this is the major things about that human rights, because human rights means which is applicable to all, and there is no discrimination on the basis of various grounds. Especially there is no discrimination on the basis of their caste, on the basis of their creed, their color, their sex, their race, their religion, their region, their nationality, etc. And these all the human rights which equally applicable or available to that all the foreigners, all the refugees, all the minorities, etc. So all can enjoy. That's why that human rights which is universal in nature. ಸೊ ಇದು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಾಗಿರುವಂಥ ಪ್ರಮುಖವಾದಂಥ ಅಂಶ. ಯಾಕಂತ ಹೇಳಿದ್ರೆ ಮಾನವ ಹಕ್ಕು ಎಂಬುದು ಪ್ರತಿಯೊಬ್ಬನಿಗೂ ಅಥವಾ ಪ್ರತಿ ವ್ಯಕ್ತಿಯ ಘನತೆಯನ್ನು ಉಳಿಸಲಿಕ್ಕೆ ಬೇಕಾಗಿ ಅಥವಾ ಘನತೆಯನ್ನು ಮೇಂಟೈನ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಹಕ್ಕಾಗಿರ್ತದೆ. ಸೊ ಪ್ರಮುಖವಾಗಿ ಹುಟ್ಟಿನಿಂದಲೇ ಅದು ಪಡ್ಕೊಂಡಿರ್ತಾನೆ, ಅದನ್ನು ಯಾರಿಂದಲೂ ಬೇರ್ಪಡಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಅವನು ಎಷ್ಟರವರೆಗೆ ಜೀವಿಸಿರ್ತಾನೆ ಅಷ್ಟರವರೆಗೆ ಮಾನವ ಹಕ್ಕುಗಳನ್ನು ಅವನಿಗೆ ಎಂಜಾಯ್ ಮಾಡ್ಬೋದು. ಇಲ್ಲಿ ಪ್ರಮುಖವಾಗಿ ಮಾನವ ಹಕ್ಕುಗಳು ಪ್ರತಿಯೊಬ್ಬರಿಗೂ ಕೂಡ ನೀಡಲ್ಪಟ್ಟಿದೆ, ಯಾವುದೇ ರೀತಿಯ ತಾರತಮ್ಯ ಕೂಡ ಮಾಡುವ ಹಾಗಿಲ್ಲ. ಸೊ ಉದಾಹರಣೆಗೆ ಧರ್ಮದ ಆಧಾರದಲ್ಲಿ, ಜಾತಿ ಆಧಾರದಲ್ಲಿ, ಕಲರ್ ಆಧಾರದಲ್ಲಿ, ಗೋತ್ರದ ಆಧಾರದಲ್ಲಿ, ಸೆಕ್ಸಿನ ಆಧಾರದಲ್ಲಿ, ಗ್ರೇಸಿನ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ, ಅಥವಾ ರೆಫ್ಯೂಜಿ, ಮೈನಾರಿಟಿ ಅಥವಾ ಅಲ್ಪಸಂಖ್ಯಾತರ ಆಧಾರದಲ್ಲಿ ಯಾರಿಗೂ ಕೂಡ ತಾರತಮ್ಯ ಮಾಡುವಾಗಿಲ್ಲ. ಎಲ್ಲರಿಗೂ ಕೂಡ ಸರಿಸಮಾನವಾಗಿ ನೀಡಲ್ಪಟ್ಟಿದೆ. ಅದರ ಒಟ್ಟಿಗೆ ಈ ಹಕ್ಕುಗಳನ್ನು ಫಾರಿನರ್ಸ್ಗಳು, ವಿದೇಶಿಗರಿಗೂ ಕೂಡ ನೀಡಿದೆ.
ಸೊ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಮೂಲಭೂತ ಹಕ್ಕುಗಳು ಫಾರಿನರ್ಸ್ಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟಿಲ್ಲ, ಕೆಲವೊಂದು ಹಕ್ಕುಗಳನ್ನು ಮಾತ್ರ. ಆದರೆ ಇಲ್ಲಿ ಮಾನವ ಹಕ್ಕುಗಳು ಎಂಬುದು ಈಕ್ವಲ್ ಆಗಿ, ಅದು ಫಾರಿನರ್ಸ್ ಇರ್ಬೋದು, ಮೈನಾರಿಟೀಸ್ಗಳಿರ್ಬೋದು, ವಲಸಿಗರಿರ್ಬೋದು, ಸೊ ಪ್ರತಿಯೊಬ್ಬರಿಗೂ ಕೂಡ ಈಕ್ವಲ್ ಆಗಿ ಆ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಈ ಮಾನವ ಹಕ್ಕುಗಳು ಎಂಬುದು ಇದು ಸಾರ್ವತ್ರಿಕವಾದಂಥ ಒಂದು ಸ್ವರೂಪವನ್ನು ಹೊಂದಿದಂಥದ್ದು ಅಂತ ಹೇಳ್ಬೋದು. ಸೊ ಇಷ್ಟು ಮಾನವ ಹಕ್ಕುಗಳಿರುವಂಥ ಬೇಸಿಕ್ ಆದಂಥ ಒಂದು ಮೀನಿಂಗ್. ಸೊ ಡೆಫಿನಿಷನ್ಸ್ಗೆ ಸಂಬಂಧಪಟ್ಟಿಗೆ 4 ಡೆಫಿನಿಷನ್ಸ್ಗಳನ್ನು ಕೊಟ್ಟಿದ್ದೇನೆ. ಸೊ ಯಾವ್ದು ನಿಮಗೆ ಈಸಿ ಆಗ್ತದೆ, ಸೊ ಅದನ್ನು ಜಸ್ಟ್ ಬೈ ಹಾರ್ಟ್ ಮಾಡ್ಕೊಳ್ಳಿ, ಎಕ್ಸಾಮಿಗೆ ಆಗುವಾಗ ಬರೀರಿ. ಯಾವುದು ಆಗ್ಬೋದು, 4 ಡೆಫಿನಿಷನ್ಸ್ಗಳಿದೆ. ನಾನು ಇದನ್ನು ನಿಮಗೆ ನೋಟ್ಸ್ ಕಳಿಸ್ಕೊಡ್ತೇನೆ. ಆ 4ಅಲ್ಲಿ ಯಾವುದು ಬೇಕಾದರೂ ನಿಮಗೆ ಈಸಿ ಆಗ್ತದೆ, ಅದನ್ನೊಂದು ಅದನ್ನು ಬೈ ಹಾರ್ಟ್ ಮಾಡ್ತಿಟ್ಕೊಳ್ಳಿ. ಅದು ಆಕ್ಸ್ಫರ್ಡ್ ಡಿಕ್ಷನರಿ ಡೆಫಿನಿಷನ್, ಇಟ್ಸ್ ವೆರಿ ಸಿಂಪಲ್ ಡಿಕ್ಷನರಿ. ಹ್ಯೂಮನ್ ರೈಟ್ಸ್ ಆರ್ ದ ರೈಟ್ಸ್ ಹೆಲ್ಡ್ ಟು ಬಿ ಜಸ್ಟಿಸಿಯೇಬ್ಲಿ ಬಿಲಾಂಗಿಂಗ್ ಟು ಎನಿ ಪರ್ಸನ್. ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ಸಮರ್ಥಿಸಿಕೊಳ್ಳಿರುವಂತಹ ಒಂದು ಹಕ್ಕನ್ನೇ ಮಾನವ ಹಕ್ಕುಗಳೆಂಬುದಾಗಿ ಕರೆಯುವಂಥದ್ದು. ಸೊ ಇದು ಆಕ್ಸ್ಫರ್ಡ್ ಡಿಕ್ಷನರಿ ಮುಖಾಂತರವಾಗಿ ಬರುವಂತಹ ಪ್ರಮುಖವಾದಂತಹ ಡೆಫಿನಿಷನ್ ಅಥವಾ ವ್ಯಾಖ್ಯೆಗಳು ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಇಟ್ಸ್ ಒರಿಜಿನ್ ಆಫ್ ದ ಹ್ಯೂಮನ್ ರೈಟ್ಸ್. ಒರಿಜಿನ್ ಅಂತೇಳಿ ಕರಿತೇವೆ, ಅಥವಾ ಹ್ಯೂಮನ್ ರೈಟ್ಸ್ನ ಪ್ರಾರಂಭ. ಯಾವಾಗ ಹ್ಯೂಮನ್ ರೈಟ್ಸ್ ಪ್ರಾರಂಭವಾಗಿದೆ ಎಂಬುದನ್ನು ನೋಡ್ಬೋದು. ಇಲ್ಲಿ ನಾವು ಪ್ರಮುಖವಾಗಿ ಸ್ಟೇಜ್ ವೈಸ್ ನೋಡ್ತಾ ಬರ್ಬೋದು. ಓಲ್ಡನ್ ಏಜ್ ಅಥವಾ ಏನ್ಷಿಯಂಟ್ ಪೀರಿಯಡ್ ಇಂದ ಹಿಡಿದು ಏನ್ಷಿಯಂಟ್ ಪೀರಿಯಡ್, ಹ್ಯೂಮನ್ ರೈಟ್ಸ್ ಇನ್ ಏನ್ಷಿಯಂಟ್ ಪೀರಿಯಡ್, ಹ್ಯೂಮನ್ ರೈಟ್ಸ್ ಇನ್ ಮಿಡಲ್ ಏಜ್, ಹ್ಯೂಮನ್ ರೈಟ್ಸ್ ಇನ್ 19th century, ಆ್ಯಂಡ್ ಹ್ಯೂಮನ್ ರೈಟ್ಸ್ ಇನ್ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್, ಆ್ಯಂಡ್ ದಟ್ ಹ್ಯೂಮನ್ ರೈಟ್ಸ್ ಇನ್ UN. ಈ ಥರ ಒಂದು 5 ಕ್ಲಾಸಿಫಿಕೇಶನ್ಸಲ್ಲಿ ನಮಗೆ ಹ್ಯೂಮನ್ ರೈಟ್ಸ್ ಬಗ್ಗೆ ನೋಡ್ತಾ ಬರ್ಬೋದು, ಅಥವಾ ಅದರ ಒಂದು ಅಸ್ತಿತ್ವ, ಅದರ ಒಂದು ಪ್ರಾರಂಭದ ಬಗ್ಗೆ ನೋಡ್ತಾ ಬರ್ಬೋದು. ಸೊ ಫಸ್ಟಿಗೆ ನಾವು ನೋಡಬೇಕಾದಂಥದ್ದು ಹ್ಯೂಮನ್ ರೈಟ್ಸ್ ಇನ್ ಏನ್ಷಿಯಂಟ್ ಪೀರಿಯಡ್ ಅಂತೇಳಿ ಕರೆಯುವಂಥದ್ದು, ಅಥವಾ ಒರಿಜಿನ್ ಆಫ್ ಹ್ಯೂಮನ್ ರೈಟ್ಸ್ ಅಂತೇಳಿ ಕರೆಯುವಂಥದ್ದು. The origin of human rights is as old as history. The ancient Greek city-states have provided freedom of speech, equality before law, right to vote, right to be elected to public office, and so on. So because that ancient Greek city-state means which was a ancient period. So ನಾಗರಿಕತೆಯ ಕಾಲ ಅಂತೇಳಿ ನಾವು ಕರೆಯುವಂಥದ್ದು, civilization era. So during that period, so there was a humans. We have found that some of the proof. So that Greek city-states, they were provided some of the human rights to that all the people, those who were in that period or in ancient period. So some of the examples that Greek city-states, they were provided freedom of speech to the people and equality before law, right to vote, right to be elected to public office, and so on. So these were some of the examples. So that's why we can say that human rights, it was there in ancient period. That means it was in Greek city-state period. ಹಿಂದಿನ ಕಾಲದಲ್ಲಿ, ಗ್ರೀಕರ ಕಾಲದಲ್ಲಿ ಮೂಲಭೂತ ಹಕ್ಕುಗಳು ಇದ್ದವು ಎಂಬುದಕ್ಕೆ ನಮಗೆ ಪ್ರಮುಖವಾದಂಥ ಒಂದು ಸಾಕ್ಷಿ ಏನಂತ ಹೇಳಿದರೆ, ಆಗಿನ ಕಾಲದಲ್ಲಿ ಗ್ರೀಕ್ ಸಿಟಿ ಸ್ಟೇಟ್ಗಳಲ್ಲಿ ನೀಡ್ತಾ ಇರುವಂಥ ಕೆಲವೊಂದು ಹಕ್ಕುಗಳನ್ನು ನಾವು ಇಲ್ಲಿ ಲಿಸ್ಟ್ ಮಾಡ್ಬೋದು. ಮತ್ತು ಕೆಲವೊಂದು ಯಾವುದು ಅಂತ ಹೇಳಿದರೆ, ಫ್ರೀಡಮ್ ಆಫ್ ಸ್ಪೀಚ್, ಮಾತಾಡೋ ಸ್ವಾತಂತ್ರ್ಯವನ್ನು ಆಗಲೇ ಕೊಟ್ಟಿದ್ದರು ಗ್ರೀಕ್ ಸಿಟಿ ಸ್ಟೇಟ್ಗಳ ಕಾಲದಲ್ಲಿ. ಅದೇ ರೀತಿ ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನು ಎದುರು ಎಲ್ರಿಗೂ ಸಮಾನರು ಎಂಬ ಹಕ್ಕುಗಳನ್ನು ಕೂಡ ಎಲ್ರಿಗೂ ನೀಡಿದ್ರು. ಮತದಾನದ ಹಕ್ಕನ್ನು ನೀಡಿದ್ರು. ಸೊ ಅದೇ ರೀತಿ ರೈಟ್ ಟು ಬಿ ಇಲೆಕ್ಟೆಡ್ ಟು ಪಬ್ಲಿಕ್ ಆಫೀಸ್, ಸಾರ್ವಜನಿಕ ಆಫೀಸ್ಗಳಿಗೆ ಮತದಾನದ ಮೂಲಕ ಆಯ್ಕೆಯಾಗುವ ಸ್ವಾತಂತ್ರ್ಯವನ್ನು ನೀಡಿರ್ಬೋದು. ಸೊ ಇವೆಲ್ಲ ಎಕ್ಸಾಂಪಲ್ ಮುಖಾಂತರವಾಗಿ ನಮಗೆ ಅಂದರೆ ಸುಮಾರು ಯಾವಾಗ ಅಂತ ಹೇಳಿದರೆ ಗ್ರೀಕ್ ಸಿಟಿ ಸ್ಟೇಟ್ ಪೀರಿಯಡಲ್ಲಿ, ಗ್ರೀಕರ ಕಾಲದಲ್ಲಿ ಅಥವಾ ಏನ್ಷಿಯಂಟ್ ಹಿಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಮೂಲಭೂತ ಅಲ್ಲ, ಮಾನವ ಹಕ್ಕುಗಳಿದೆ ಎಂಬುದಕ್ಕೆ ನಮಗೆ ಪ್ರೂಫ್. ಸೊ ಅದರ ನಂತರದ ಕಾಲದಲ್ಲಿ ದ ರೋಮನ್ ಲಾ ಆಲ್ಸೋ ಪ್ರೊವೈಡೆಡ್ ಫಾರ್ ಸಿಮಿಲರ್ ರೈಟ್ಸ್ ಟು ದ ರೋಮನ್ಸ್ ನೋನ್ ಆಸ್ ಜಸ್ಟ್ ಸಿವಿಲ್ಸ್. ಸೊ ನಂತರದ ಕಾಲದಲ್ಲಿ ನಾವು ನೋಡಬೇಕಾದ್ರೆ ರೋಮನರು ಕೂಡ ಕೆಲವೊಂದು ಹಕ್ಕುಗಳನ್ನು ಪ್ರಮುಖವಾಗಿ ಅವರಿಗೆ ನೀಡಿದ್ರು. ಸೊ ಆ ಮಾನವ ಹಕ್ಕುಗಳನ್ನು ಜಸ್ಟ್ ಸಿವಿಲ್ ಎಂಬುದಾಗಿ ಕರೀತಾ ಇದ್ರು ಅಂತ ಹೇಳ್ತಾರೆ, ಜಸ್ಟ್ ಸಿವಿಲ್. ಸೊ ದಿಸ್ ವಾಸ್ ದ ರೈಟ್ ಪಾಪ್ಯುಲರ್ಲಿ ನೋನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ರೋಮನ್ಸ್ ಎರಾ. ರೋಮನರ ಕಾಲದಲ್ಲಿ ಮಾನವ ಹಕ್ಕುಗಳು ಕೂಡ ಕೊಡ್ತಾ ಇರುವುದಕ್ಕೆ ಕೆಲವೊಂದು ಸಿಮಿಲರ್, ಅಂದರೆ ಇದೇ ರೀತಿ ಮೇಲೆ ಏನೆಲ್ಲ ಕೊಟ್ಟಿದ್ದಾರೆ, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಇರ್ಬೋದು, ಈಕ್ವಾಲಿಟಿ ಬಿಫೋರ್ ಲಾ ಇರ್ಬೋದು, ಸೇಮ್ ಲಾಗಳನ್ನು ರೋಮನರ ಕಾಲದಲ್ಲಿ ಸೇಮ್ ಹಕ್ಕುಗಳನ್ನು ರೋಮನರ ಕಾಲದಲ್ಲಿ ಕೂಡ ಕೊಟ್ಟಿದ್ದರು. ಅವೆಲ್ಲ ಮಾನವ ಹಕ್ಕುಗಳನ್ನು ಜಸ್ಟ್ ಸಿವಿಲ್ ಎಂಬುದಾಗಿ ಕರೀತಾ ಇದ್ರು. And afterwards, again, some of the important evidence found during the time of Rigveda period. So the Rigveda spoke of human rights, and Mahabharata also deals with the significance of individual freedom in a state. So Mahabharatadalli, ಅದೇ ರೀತಿ ಋಗ್ವೇದದ ಕಾಲದಲ್ಲಿ ಕೂಡ
ಮೂಲಭೂತ ಹಕ್ಕು ಮಾನವ ಹಕ್ಕುಗಳಿದೆ ಎಂಬುದಕ್ಕೆ ಕೆಲವೊಂದು ನಿದರ್ಶನಗಳು ನಮಗೆ ಕಾಣಲಿಕ್ಕೆ ಸಿಗ್ತವೆ. ಸೊ ಆದ ಕಾರಣ ಮೂಲಭೂತ ಹಕ್ಕುಗಳು ಮಾನವ ಹಕ್ಕುಗಳು ಎಂಬುದು ಈಗ ರೀಸೆಂಟ್ ಆಗಿ ಬಂದದ್ದಲ್ಲ. ಸೊ ಹಿಂದಿನ ಕಾಲದಲ್ಲಿ ಏನ್ಷಿಯಂಟ್ ಪೀರಿಯಡ್ದಲ್ಲಿ ಇದೆ ಎಂಬುದಕ್ಕೆ ಇವಿಷ್ಟು ಪ್ರಮುಖವಾದಂತಹ ಬೇರೆ ಬೇರೆ ನಿದರ್ಶನಗಳು. ದ ನೆಕ್ಸ್ಟ್ ಹ್ಯೂಮನ್ ರೈಟ್ಸ್ ಇನ್ ಡ್ಯೂರಿಂಗ್ ಮಿಡಲ್ ಏಜ್, ಮಧ್ಯಯುಗದಲ್ಲಿ ಮಾನವ ಹಕ್ಕುಗಳು. ಸೊ ಹಿಯರ್ in the later centuries there was a struggle between crown and the rights of the subject, which resulted in the emergence of fundamental rights. So mainly in England, these rights took the form of Magna Carta Act of 1215 and the Bill of Rights 1689. So 12ನೇ ಶತಮಾನದಲ್ಲಿ ಪ್ರಮುಖವಾಗಿ ಮಿಡಲ್ ಏಜ್ ಅಂತೇಳಿ ಕರೀಬಹುದು. ಸೊ ಆವಾಗ ಇಂಗ್ಲೆಂಡಲ್ಲಿ ಪ್ರಮುಖವಾಗಿ ಅವರ ಒಂದು ಸಂವಿಧಾನದ ಸೋರ್ಸ್ ನಾವು ಹೇಳುವಂಥದ್ದು ಮ್ಯಾಗ್ನಾ ಕಾರ್ಟಾ ಎಂಬುದು. ಮ್ಯಾಗ್ನಾ ಕಾರ್ಟಾ ಅದು ಇಂಪ್ಲಿಮೆಂಟ್ ಆದಂಥದ್ದು 1215ರಲ್ಲಿ. ಸೊ ಆ 1215ರಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ಬರೆದದ್ದನ್ನು ಹೇಳ್ತಾರೆ. ಸೊ ಆದ ಕಾರಣ 12ನೇ ಶತಮಾನದಲ್ಲಿ ಮಧ್ಯಯುಗಿನ ಕಾಲದಲ್ಲಿ ಕೂಡ ನಮಗೆ ಮಾನವ ಹಕ್ಕುಗಳನ್ನು ನೋಡ್ಬೋದು. ಸೊ ಕೇವಲ ಮ್ಯಾಗ್ನಾ ಕಾರ್ಟಾದಲ್ಲಿ ಮಾತ್ರ ಅಲ್ಲ. ಆ್ಯಂಡ್ ದ ಬಿಲ್ ಆಫ್ ರೈಟ್ಸ್ ಆಫ್ 1689. So we can found that some of the proofs for the human rights. ಬಿಲ್ ಆಫ್ ರೈಟ್ಸ್ಗಳು ಕೂಡ ಪ್ರಮುಖವಾಗಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಒಂದು ಸೋರ್ಸ್ ಅಂತ ಹೇಳ್ಬೋದು. ಇದು 12ರಿಂದ 16ನೇ ಶತಮಾನದವರೆಗೆ ಇಂಗ್ಲೆಂಡಲ್ಲಿ ಇದ್ದದ್ದಕ್ಕೆ ನಮಗೆ ನಿದರ್ಶನ. Then in American War of Independence 1776, which was also stated some of the rights, which was also provided some of the rights to the people. So some of the rights we can say here, life, liberty and the pursuit of happiness. So some of the rights which was provided to the American people, so during 17th century, 17ನೇ ಶತಮಾನದಲ್ಲಿ ಅಮೆರಿಕದ ಪೀಪಲ್ಸ್ಗಳಿಗೆ ಅಮೆರಿಕದ ಜನರಿಗೆ ಕೂಡ ಪ್ರಮುಖವಾಗಿ ಕೆಲವೊಂದು ಮಾನವ ಹಕ್ಕುಗಳನ್ನು ಕೂಡ ಕೊಡ್ತಾ ಇದ್ರು ಎಂಬುದಕ್ಕೆ ನಮಗೆ ಪ್ರಮುಖ ನಿದರ್ಶನ ದ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಫ್ 1776. ಸೊ ಇದರ ಪ್ರಕಾರವಾಗಿ ಕೆಲವೊಂದು ನಿದರ್ಶನಗಳನ್ನು ನಮಗೆ ನೋಡ್ಬೋದು. ನಂತರ ಫ್ರೆಂಚ್ ಡಿಕ್ಲರೇಷನ್ ಆಫ್ ರೈಟ್ಸ್ ಅಂಡರ್ ಆರ್ಟಿಕಲ್ 1. ಸೊ ಫ್ರೆಂಚರ್ ಡಿಕ್ಲರೇಷನ್ ಆರ್ಟಿಕಲ್ಸ್ ಅಥವಾ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಫ್ರೆಂಚ್ ಘೋಷಣೆಯಲ್ಲಿ ಕೂಡ ನಮಗೆ ಪ್ರಮುಖವಾಗಿ ಮಾನವ ಹಕ್ಕುಗಳ ಬಗ್ಗೆ ನಿದರ್ಶನಗಳನ್ನು ನೋಡ್ತಾ ಬರ್ಬೋದು. ಸೊ ಇಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ ದ ಫ್ರೆಂಚ್ ಡಿಕ್ಲರೇಷನ್ ಆಫ್ ರೈಟ್ಸ್ ಅಂಡರ್ ಆರ್ಟಿಕಲ್ 1 ಸೇಸ್ ಆಲ್ ಮೆನ್ ಆರ್ ಬಾರ್ನ್ ಆ್ಯಂಡ್ ರಿಮೇನ್ ಫ್ರೀ ಆ್ಯಂಡ್ ಈಕ್ವಲ್ ಇನ್ ದೇರ್ ರೈಟ್ಸ್. ಎಲ್ಲ ಮನುಷ್ಯರು ಕೂಡ ಹುಟ್ಟುವಾಗಲೇ ಎಲ್ಲ ಹಕ್ಕುಗಳು ಅಥವಾ ಸಮಾನ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ಪಡೆದಿರ್ತಾರೆ ಅಥವಾ ಎಲ್ಲವೂ ಕೂಡ ಒಟ್ಟಿಗೆ ಹೊಂದಿರ್ತಾರೆ ಎಂಬುದಾಗಿ ಪ್ರಮುಖ ನಿದರ್ಶನವನ್ನು ಇಲ್ಲಿ ಆರ್ಟಿಕಲ್ 1ರಲ್ಲಿ ನಮಗೆ ನೋಡ್ಬೋದು. ಸೊ ಇದು ಪ್ರಮುಖವಾಗಿ ಹೇಳುವಂಥದ್ದು. ಸೊ ಈ ಆರ್ಟಿಕಲ್ಸ್ಗಳನ್ನು ಈ ಆರ್ಟಿಕಲ್ 1 ಅಥವಾ ಫ್ರೆಂಚ್ ಡಿಕ್ಲರೇಷನ್ ಆರ್ಟಿಕಲ್ಸ್ಗಳನ್ನು ನಂತರದ ದಿನದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಪಡ್ಕೊಂಡದ್ದು UDHR ಅಲ್ಲಿ ಅದನ್ನು ಸೇರಿಸಲ್ಪಡ್ತದೆ. ನೆಕ್ಸ್ಟ್ ಸ್ಟೇಜ್ ಇಟ್ಸ್ ಹ್ಯೂಮನ್ ರೈಟ್ಸ್ ಇನ್ 19th century. ನೆಕ್ಸ್ಟ್ ಬರುವಂಥದ್ದು 19ನೇ ಶತಮಾನದಲ್ಲಿ. 19ನೇ ಶತಮಾನದಲ್ಲಿ ಅಂತ ಹೇಳಿದ್ರೆ ನಮ್ಮ ಕಾಲ 19ನೇ ಶತಮಾನ. ಸೊ ಅಂದರೆ 19, 20, 21. ಸೊ ಸಾಧಾರಣವಾಗಿ ನಾವು ಹೇಳೋದಾದರೆ 18th century ಅಂತ ಹೇಳ್ಬೋದು. ಸೊ ಸಾಧಾರಣವಾಗಿ ನಾವು ಕಲ್ತಿರ್ತಕ್ಕಂತಹ ಕೆಲವೊಂದು ಮೇನ್ ಹಿಸ್ಟ್ರಿಗಳು, ಕೆಲವೊಂದು ನಮ್ಮ ಕಾಲದಲ್ಲಿ ಅಥವಾ ಸಮಕಾಲೀನರಲ್ಲಿ ಹುಟ್ಟಿ ಬೆಳೆದಂಥ ಕೆಲವು ವ್ಯಕ್ತಿಗಳ ಮುಖಾಂತರ ನಾವು ಪಡ್ಕೊಂಡಂಥ ಕೆಲವು ನಿದರ್ಶನಗಳನ್ನು ಕೂಡ ಇಲ್ಲಿ ನೋಡ್ತಾ ಬರ್ಬೋದು. Human rights in that 19th century. In the 19th century, many conventions like Vienna Congress of 1815, Brussels Congress of 1880, and helped in making the concept of human rights universal in nature. So ಇಲ್ಲಿ ಪ್ರಮುಖ ಎರಡು ನಿದರ್ಶನಗಳು 1815ರಲ್ಲಿ ಆದಂತಹ ವಿಯೆನ್ನಾ ಕಾಂಗ್ರೆಸ್, ಅದು ಕೂಡ ಮಾನವ ಹಕ್ಕುಗಳ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿತ್ತು. ಬ್ರಿಸೆಲ್ ಕಾಂಗ್ರೆಸ್ 1880, ಅದು ಕೂಡ ಮಾನವ ಹಕ್ಕುಗಳ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿತ್ತು. ಸೊ ಅದಲ್ಲದೆ ನಾವು ಪ್ರಮುಖವಾಗಿ ನೋಡೋದಾದರೆ ಅದರ್ ಇವೆಂಟ್ಸ್ ಲೈಕ್ ದ ಕೋಡಿಫಿಕೇಶನ್ಸ್ ಆಫ್ ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟೇರಿಯನ್ ಲಾ, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಕಮಿಟಿ ಆ್ಯಂಡ್ ದ ರೆಡ್ ಕ್ರಾಸ್ ಆ್ಯಂಡ್ ಜಿನೆವಾ ಕನ್ವೆನ್ಷನ್ಸ್ ಆಫ್ 1864 ಆಲ್ಸೋ ಮೇಡ್ ದ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ರೈಟ್ಸ್ ಸಿಗ್ನಿಫಿಕೆಂಟ್. ಸೊ ನಂತರದ ಕಾಲದಲ್ಲಿ ನಾವು ಹೇಳೋದಾದರೆ ಜಿನೆವಾ ಕನ್ವೆನ್ಷನ್ಸ್ ಅಥವಾ ಜಿನೆವಾ ಸಮಾವೇಶ 1864, ಅದೇ ರೀತಿ ರೆಡ್ ಕ್ರಾಸ್ನ ಮುಖಾಂತರವಾಗಿ ಕೂಡ ಕೆಲವೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಂತಹ ಒಂದು ಬೆಳವಣಿಗೆಗಳು ಮಾನವ ಹಕ್ಕುಗಳ ಬಗ್ಗೆ ಬಹಳಷ್ಟು ಮಹತ್ವವನ್ನು ನೀಡ್ತದೆ, ಪ್ರಾಮುಖ್ಯತೆ ನೀಡ್ತದೆ. ಈ ರೀತಿಯಾಗಿ 1800ರ ಸಂದರ್ಭದಲ್ಲಿ ಕೂಡ ನಾವು ಪ್ರಮುಖವಾಗಿ ಮಾನವ ಹಕ್ಕುಗಳನ್ನು ಬಗ್ಗೆ ನೋಡ್ತಾ ಬರ್ಬೋದು. ನಂತರ ದಿನಗಳಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲೀಗ್ ಆಫ್ ನೇಷನ್ಸ್, ಪ್ರಥಮ ಮಹಾಯುದ್ಧದ ನಂತರ ಲೀಗ್ ಆಫ್ ನೇಷನ್ಸ್ ಪ್ರಾರಂಭವಾಗ್ತದೆ ಅಥವಾ ಆರಂಭವಾಗ್ತದೆ. ಅದು ಯಾಕೆ ಅಂತ ಹೇಳಿದ್ರೆ ಪ್ರಥಮ ಮಹಾಯುದ್ಧದಲ್ಲಿ ಬಹಳಷ್ಟು ಜೀವಹಾನಿ ಆಗ್ತದೆ. ಜೀವಹಾನಿ ಅಂತ ಹೇಳಿದ್ರೆ ಅದು ಮಾನವ ಹಕ್ಕುಗಳ ವಿರುದ್ಧ. ಸೊ ಆದ ಕಾರಣ ಆ ಮಾನವ ಹಕ್ಕುಗಳನ್ನು ರಕ್ಷಿಸೋಕ್ಕೋಸ್ಕರ ಸಾಧಾರಣವಾಗಿ ಪ್ರಥಮ ಮಹಾಯುದ್ಧ ಕಳೆದ ನಂತರ ಇಮಿಡಿಯೇಟ್ ಆಗಿ ಲೀಗ್ ಆಫ್ ನೇಷನ್ಸ್ ಅನ್ನು ಪ್ರಾರಂಭಿಸ್ತದೆ. ಲೀಗ್ ಆಫ್ ನೇಷನ್ನಲ್ಲಿ ಕೂಡ ಪ್ರಮುಖವಾಗಿ ಮಾನವ ಹಕ್ಕುಗಳ ಬಗ್ಗೆ ಬಹಳಷ್ಟು ಪ್ರಾಮುಖ್ಯತೆ ನೀಡಲಾಗ್ತದೆ.
So these are some of the important things which is in that 19th century. Then next it's the Second World War, emergence of UN. So human rights movement emerged as an effective movement only after the Second World War, which led to establishment of United Nations Organization, UN. So that was on 24th October 1945. So the preamble of the UN Charter contains the commitment of human rights. Nantra, Ditya Mahaಯುದ್ಧ ಕಳೆದ ನಂತರ, ಸೊ ಪುನಃ ಯುದ್ಧಗಳು ನಡೀತವೆ. ಆ ಮಹಾಯುದ್ಧ ನಡೆದ ನಂತರ ಪುನಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಘಟನೆ ಪ್ರಾರಂಭವಾಗ್ತದೆ, ಅದನ್ನು ವಿಶ್ವಸಂಸ್ಥೆ ಅಂತೇಳಿ ಕರೆಯುವಂಥದ್ದು. ಅದು ಅಸ್ತಿತ್ವಕ್ಕೆ ಬರುವಂಥದ್ದು ಅಕ್ಟೋಬರ್ 24, 1945ರಲ್ಲಿ. ಸೊ ಈ ವಿಶ್ವಸಂಸ್ಥೆಯ ಪ್ರಿಯಾಂಬಲ್ ಅಥವಾ ಅದರ ಇಂಟ್ರೊಡಕ್ಷನಲ್ಲಿ ಪ್ರಮುಖವಾಗಿ ಮಾನವ ಹಕ್ಕುಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಲಾಗಿತ್ತು. ಯಾವ ರೀತಿ ಮಾನವ ಹಕ್ಕುಗಳನ್ನು ರಕ್ಷಿಸಬೇಕೆಂಬುದಾಗಿ ಕೂಡ ಪ್ರಸ್ತಾಪಿಸಲಾಗಿತ್ತು. ಸೊ ಇದು ಪ್ರಮುಖವಾಗಿ ಸೆಕೆಂಡ್ ವರ್ಲ್ಡ್ ವಾರ್ ಅಥವಾ ದ್ವಿತೀಯ ಮಹಾಯುದ್ಧದ ನಂತರದ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಪ್ರಮುಖವಾದಂತಹ ಒಂದು ಮಾನವ ಹಕ್ಕುಗಳ ಬಗ್ಗೆ ಇರುವಂತಹ ಒಂದು ಅಂಶ ಅಂತ ಹೇಳ್ಬೋದು. ನೆಕ್ಸ್ಟ್ ಹ್ಯೂಮನ್ ರೈಟ್ಸ್ ಇನ್ UN ಅಲ್ಲಿ ಹ್ಯೂಮನ್ ರೈಟ್ಸ್, ಅದೇ ನಾನೀಗ ಹೇಳಿದಾಗೆ ವಿಶ್ವಸಂಸ್ಥೆಯಲ್ಲಿ ಹ್ಯೂಮನ್ ರೈಟ್ಸ್ಗೆ ಇರುವಂಥ ಒಂದು ಪ್ರಮುಖವಾದಂಥ ಪಾತ್ರ ಎಂಬುದಾಗಿ ಹೇಳ್ಬೋದು. ಸೊ ಇಲ್ಲಿ ಪ್ರಮುಖವಾಗಿ ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಾಗ ಅಥವಾ ಹ್ಯೂಮನ್ ರೈಟ್ಸ್ನ ಬಗ್ಗೆ ಅವೇರ್ನೆಸ್ಸನ್ನು ಸಾಧಿಸಲಿಕ್ಕೆ ಬೇಕಾಗಿ ವಿಶ್ವಸಂಸ್ಥೆ ಪ್ರಮುಖವಾಗಿ 2 ಕನ್ವೆನ್ಷನನ್ನು ಮಾಡ್ತದೆ. ಫಸ್ಟ್ ಕನ್ವೆನ್ಷನ್, ದ ಇಂಟರ್ನ್ಯಾಷನಲ್ ಕಾವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಕಾವೆನೆಂಟ್ ಆನ್ ಇಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್. ದೀಸ್ ವೇರ್ ದಿ 2 ಇಂಪಾರ್ಟೆಂಟ್ ಕನ್ವೆನ್ಷನ್ ಟು ಕ್ರಿಯೇಟ್ ಅವೇರ್ನೆಸ್ ಆಫ್ ಹ್ಯೂಮನ್ ರೈಟ್ಸ್. ಹ್ಯೂಮನ್ ರೈಟ್ಸ್ಗಳನ್ನು ಅವೇರ್ ಮಾಡಲಿಕ್ಕೆ ಪ್ರಮುಖವಾಗಿ 2 ಕಾನ್ಫರೆನ್ಸ್ ಅಥವಾ 2 ಕನ್ವೆನ್ಷನ್ಸ್ಗಳನ್ನು ಕೂಡ ಪ್ರಮುಖವಾಗಿ ವಿಶ್ವಸಂಸ್ಥೆ ಪ್ರಾರಂಭಿಸ್ತದೆ. ಸೊ ಅದು 2 ಕನ್ವೆನ್ಷನ್ಸ್ ಯಾವುದು ಅಂತ ಹೇಳಿದ್ರೆ, ದಿ ಇಂಟರ್ನ್ಯಾಷನಲ್ ಕವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ಸೊ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳಿಗೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಸಮಾವೇಶ, ಮತ್ತೊಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಇಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಾಗಿ ಅಂತಾರಾಷ್ಟ್ರೀಯ ಸಮಾವೇಶ. 2 ಸಮಾವೇಶ ಕೂಡ ಪ್ರಮುಖವಾಗಿ ಯಾಕೆ ಅಂತ ಹೇಳಿದರೆ, ಜನರಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಜ್ಞಾನವನ್ನು ಮೂಡಿಸಲಿಕ್ಕೆ ಬೇಕಾಗಿ ಪ್ರಾರಂಭವಾದಂಥದ್ದು. ಈ ಎರಡೂ ಸಮಾವೇಶಗಳನ್ನು ಕೂಡ UN ಜನರಲ್ ಅಸೆಂಬ್ಲಿಯಲ್ಲಿ ಅದನ್ನು ಅಡಾಪ್ಟ್ ಮಾಡಲಾಗ್ತದೆ. ಸೊ ನೆಕ್ಸ್ಟ್ ಇರುವಂಥದ್ದು ಪ್ರಮುಖವಾಗಿ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ವಿಚ್ ವಾಸ್ ಅಡಾಪ್ಟೆಡ್ ಆನ್ 10th December of 1948 ಇಸ್ ಅ ಲ್ಯಾಂಡ್ ಮಾರ್ಕ್ ಇನ್ ದ ಮಾಡರ್ನ್ ಪೀರಿಯಡ್ ಇನ್ ದ ರೆಕಗ್ನಿಷನ್ ಆಫ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಾಗೆ ಸಪ್ರೇಟ್ ಆದಂತಹ ಒಂದು ಡಿಕ್ಲರೇಷನ್ಗಳನ್ನು ಕೂಡ ವಿಶ್ವಸಂಸ್ಥೆ ಅಡಾಪ್ಟ್ ಮಾಡ್ತದೆ. ವಿಶ್ವಸಂಸ್ಥೆಯಲ್ಲಿ ಅದನ್ನು ನಾವು ಬಹಳಷ್ಟು ಪ್ರಾಮುಖ್ಯವಾದ, ಅದನ್ನು ಎಲ್ಲರೂ ಅದನ್ನು ಕರೆಯುವುದು ಹೇಗೆ ಅಂತ ಹೇಳಿದ್ರೆ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ವಿಚ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ UDHR, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತೇವೆ. ಸೊ ಇದನ್ನು ನಾವು ಫುಲ್ ಆಗಿ ನೋಡ್ಲಿಕ್ಕಿದ್ದೇವೆ ಸಪ್ರೇಟ್ ಆಗಿ. ಸೊ UDHR ವಿಚ್ ಕನ್ಸಿಸ್ಟ್ ಆಫ್ 30 ಆರ್ಟಿಕಲ್ಸ್. ದಟ್ ಫಸ್ಟ್ ಆರ್ಟಿಕಲ್ ವಿಚ್ ಸೇಸ್ all human beings are born free and equal in dignity and rights. So this is a French declaration. So later it was added in that UDHR, Universal Declaration of Human Rights. So these are the origin of human rights. ಇದನ್ನೆಲ್ಲವನ್ನು ಮಾನವ ಹಕ್ಕುಗಳ ಮೂಲ ಅಥವಾ ಅಸ್ತಿತ್ವ ಎಂಬುದಾಗಿ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಫೀಚರ್ಸ್ ಆಫ್ ಹ್ಯೂಮನ್ ರೈಟ್ಸ್. ಸೊ ಇಲ್ಲಿ ಫೀಚರ್ಸ್ ಆಲ್ರೆಡಿ ನಾನು ನೋಟ್ಸಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಸೊ ಬೇಕು ಅಂತ ಹೇಳಿದ್ರೆ ಇದನ್ನು ಕೂಡ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಸಿಂಪಲ್ ಆಗಿದೆ. ಹ್ಯೂಮನ್ ರೈಟ್ಸ್ ಇಸ್ ಇನ್ಹೆರೆಂಟ್ ಇನ್ ನೇಚರ್. ಸೊ ಇದು ಎಲ್ರಿಗೂ ಕೂಡ ಬೈ ಬರ್ತಾಗಿ ಅಥವಾ ವಂಶ ಪಾರಂಪರ್ಯವಾಗಿ ಸಿಗುವಂಥದ್ದು. ದೆನ್ ಇಟ್ ಕೆನಾಟ್ ಬಿ ಟೇಕನ್ ಅವೇ. ಸೊ ಇದನ್ನು ಒಬ್ಬರಿಂದ ದೂರ ಮಾಡುವ ಹಾಗಿಲ್ಲ. ಸೊ ಅದು ಹುಟ್ಟಿಂದ ಸಾಯುವವರೆಗೆ ಅವನೊಟ್ಟಿಗೆ ಇರ್ತದೆ. ದೆನ್ ಹ್ಯೂಮನ್ ರೈಟ್ಸ್ ಇಸ್ ಯೂನಿವರ್ಸಲ್, ವಿಶ್ವವ್ಯಾಪ್ತಿ ಆದಂಥದ್ದು. ಹ್ಯೂಮನ್ ರೈಟ್ಸ್ ಇಸ್ ವೈಡರ್ ದೆನ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳಿಗಿಂತಲೂ ವಿಶಾಲವಾದಂಥದ್ದು ಮಾನವ ಹಕ್ಕುಗಳು. ದೆನ್ ದಿ ಯೂನಿವರ್ಸಲ್ ನೇಚರ್ ಆಫ್ ಹ್ಯೂಮನ್ ರೈಟ್ಸ್ ಹ್ಯಾಸ್ ಲೆಡ್ ಇಟ್ಸ್ ರೆಕಾಗ್ನಿಷನ್ ಆ್ಯಂಡ್ ಪ್ರೊಟೆಕ್ಷನ್ ಬೈ ಇಂಟರ್ನ್ಯಾಷನಲ್ ಲಾ. ಸೊ ಮಾನವ ಹಕ್ಕುಗಳು ವಿಶ್ವವ್ಯಾಪ್ತಿ ಆದ್ದರಿಂದಾಗಿ ಮಾನವ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಕಾನೂನುಗಳ ಮುಖಾಂತರವಾಗಿ ನಮಗೆ ರಕ್ಷಿಸಲಿಕ್ಕೆ ಸಾಧ್ಯ ಆಗ್ತದೆ. ದೆನ್ ಹ್ಯೂಮನ್ ರೈಟ್ಸ್ ಗ್ರೋಯಿಂಗ್ ಇಂಡಿಪೆಂಡೆನ್ಸ್ ಅಮಾಂಗ್ ನೇಷನ್ಸ್. ಸೊ ಅವರವರ ರಾಷ್ಟ್ರಕ್ಕೆ ಸಂಬಂಧಪಟ್ಟಾಗ ಅದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತದೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದ ಫೀಚರ್ಸ್ ಆಫ್ ಹ್ಯೂಮನ್ ರೈಟ್ಸ್. ಸೊ ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂದರೆ ಪ್ರಾಮುಖ್ಯತೆಗಳು, ಮಾನವ ಹಕ್ಕುಗಳಿಗಿರುವಂಥ ಪ್ರಾಮುಖ್ಯತೆಗಳು. ಇದು ಕೂಡ ನಿಮ್ಮ ನೋಟ್ಸಲ್ಲಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಕನ್ನಡದವರು ಅದನ್ನು ಟ್ರೈ ಮಾಡಿ ಕನ್ನಡದಲ್ಲಿ ಬರೀಲಿಕ್ಕೆ ಸಿಂಪಲ್ ಆಗಿರುವಂಥದ್ದು. ಸೊ ನಾನು ಬೇಕಾದರೆ ಹೇಳ್ತೇನೆ ಕನ್ನಡದವರಿಗೆ. ಇಟ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ದ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ದುರ್ಬಲ ವರ್ಗದವರನ್ನು ರಕ್ಷಿಸಲಿಕ್ಕೆ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ದೆನ್ ಸೆಕೆಂಡ್ ಒನ್, ಸ್ಟಡಿ ಮೇಕ್ಸ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದಿ ಬೇಸಿಕ್ ನೀಡ್ಸ್ ಆ್ಯಂಡ್ ರಿಯಲೈಸ್ ದ ಸೇಮ್. ಸೊ ತಮ್ಮ ಮೂಲ ಅವಶ್ಯಕತೆಗಳನ್ನು ತಿಳ್ಕೊಳ್ಳಿಕ್ಕೆ ಮಾನವ ಹಕ್ಕುಗಳು ಅತಿ ಅಗತ್ಯವಾಗಿರಲೇಬೇಕಾದಂಥದ್ದು. ಹ್ಯೂಮನ್ ರೈಟ್ಸ್ ಸ್ಟಡಿ ಎಂಪವರ್ ಪೀಪಲ್.
ಸೊ ವ್ಯಕ್ತಿಗಳನ್ನು ಅಥವಾ ವ್ಯಕ್ತಿ ವಿಕಸನಗಳನ್ನು ಮಾಡಲಿಕ್ಕೆ ಅವರ ವಿಕಸನಕ್ಕೆ ಬೇಕಾಗಿ ಹ್ಯೂಮನ್ ರೈಟ್ಸ್ಗಳು ಅಥವಾ ಮಾನವ ಹಕ್ಕುಗಳು ಬಹಳಷ್ಟು ಅತಿ ಅಗತ್ಯವಾದಂಥದ್ದು. ಮಾನವ ಹಕ್ಕುಗಳು ಪ್ರಮುಖವಾಗಿ ಹ್ಯೂಮನ್ ರೈಟ್ಸ್ ಅವೇರ್ನೆಸ್ ಆಫ್ ಹ್ಯೂಮನ್ ರೈಟ್ಸ್ ಹೆಲ್ಪ್ಸ್ ಇನ್ ದ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಮಾನವ ಹಕ್ಕುಗಳ ಜ್ಞಾನವು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತದೆ. ಸೊ ಇಟ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಟಿಂಗ್ ದ ಎನ್ವೈರ್ಮೆಂಟ್. ಸೊ ಪರಿಸರವನ್ನು ರಕ್ಷಿಸಲಿಕ್ಕೆ ಕೂಡ ಮಾನವ ಹಕ್ಕುಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡ್ತದೆ. And the study provides a universal standard for all governments. So ಮಾನವ ಹಕ್ಕುಗಳನ್ನು ನಾವು ಕಲಿತ್ರೆ ಸೊ ಎಲ್ಲ ಜಾಗತಿಕವಾಗಿ ಒಂದು ವಿಶ್ವವ್ಯಾಪ್ತಿಯಾಗಿ ಒಂದು ಸ್ಥಾನಮಾನವನ್ನು ಸರ್ಕಾರದ ಸ್ಥಾನಮಾನವನ್ನು ಉಳಿಸಿಕೊಳ್ಳಲಿ ಕೂಡ ಮಾನವ ಹಕ್ಕುಗಳು ಬಹಳಷ್ಟು ಪಾತ್ರವನ್ನು ವಹಿಸ್ತವೆ. ಹೆಲ್ಪ್ ದ ಅಂಡರ್ಸ್ಟ್ಯಾಂಡ್ ಈಕ್ವಾಲಿಟಿ. ಸೊ ಸಮಾನತೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕೂಡ ಮಾನವ ಹಕ್ಕುಗಳು ಬಹಳಷ್ಟು ಪ್ರಮುಖವಾಗಿದೆ. ಸೊ human rights study provides awareness about the right to education. ಸೊ ಶೈಕ್ಷಣಿಕ ಹಕ್ಕಿನ ಪ್ರಾಮುಖ್ಯತೆಯನ್ನು ಕೂಡ ಮಾನವ ಹಕ್ಕುಗಳ ಮುಖಾಂತರವಾಗಿ ನಮಗೆ ಪಡ್ಕೊಳ್ಬೋದು. ಸೊ ದೀಸ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ or significance of human rights. Then next it's a classifications of human rights. This also there in your notes. So ನಿಮ್ಮ ನೋಟ್ಸ್ ಅಲ್ಲಿ ಇದೆ ಯೂನಿವರ್ಸಲ್ ಇದಕ್ಕೆ ಹ್ಯೂಮನ್ ರೈಟ್ಸ್ ಇರುವಂಥ ಕ್ಲಾಸಿಫಿಕೇಶನ್ಸ್. ಸೊ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಡಿಡ್ ನಾಟ್ ಕ್ಲಾಸಿಫೈ ದ ರೈಟ್ಸ್, ಬಟ್ ದ ಡಿಕ್ಲರೇಷನ್ treaties and covenants recognize the various varieties of rights which are as follows. ಕೆಲವೊಂದು ಕ್ಲಾಸಿಫಿಕೇಶನ್ಸ್ಗಳನ್ನು ಟ್ರೀಟಿಗಳ ಆಧಾರದ ಮೇಲೆ ಒಪ್ಪಂದದ ಆಧಾರದ ಮೇಲೆ ಮಾನವ ಹಕ್ಕುಗಳನ್ನು ಮಾಡಲಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ಫಸ್ಟ್ಗೆ 4 ಪ್ರಮುಖ ಕ್ಲಾಸಿಫಿಕೇಶನ್ಸ್ಗಳನ್ನು ನೋಡ್ತಾ ಬರ್ಬೋದು. ದ ಫಸ್ಟ್ ಒನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು ಎಂಬುದು ಫಸ್ಟ್ ಕ್ಲಾಸಿಫಿಕೇಶನ್ಸ್. ಇಲ್ಲಿ ಕೆಲವೊಂದು ಹಕ್ಕುಗಳು ಯಾವುದೆಲ್ಲ ಒಳಗೊಂಡಿದೆ ಅಂತ ಹೇಳಿದರೆ ಪ್ರಮುಖವಾಗಿ ಇಲ್ಲಿ ಕೊಟ್ಟಿದ್ದಾರೆ. ರೈಟ್ ಟು ಲೈಫ್, ಜೀವಿಸುವ ಹಕ್ಕು, ಪರ್ಸನಲ್ ಲಿಬರ್ಟಿ, ವೈಯಕ್ತಿಕ ಸ್ವಾತಂತ್ರ್ಯ, ಆ್ಯಂಡ್ ಸೊ ದೀಸ್ ಆರ್ ದಿ ಸಮ್ ರೈಟ್ಸ್ ವಿಚ್ ಕಮಿಂಗ್ ಅಂಡರ್ ಸಿವಿಲ್, ನಾಗರಿಕ ಹಕ್ಕಲ್ಲಿ ಬರುವಂಥ ಕೆಲವೊಂದು ರೈಟ್ಸ್ಗಳು ಅಂತ ಹೇಳುವಂಥದ್ದು. Then political rights include those rights essential for political participation like right to vote, contest elections, take part in public affairs. ಸೊ ಇದನ್ನು ರಾಜಕೀಯ ಹಕ್ಕುಗಳು ಅಂತೇಳಿ ಕರೆಯುವಂಥದ್ದು. ಮತದಾನ ಮಾಡುವ ಹಕ್ಕು, ಮತದಾನಕ್ಕೆ ನಿಲ್ಲುವಂಥ ಹಕ್ಕು, ಸೊ ಅದೇ ರೀತಿ ಸಾರ್ವಜನಿಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಹಕ್ಕು. ಸೊ ಇವಿಷ್ಟು ಕೂಡ ಮೊದಲ ಕ್ಲಾಸಿಫಿಕೇಶನ್ಲಿ ಬರುವಂಥದ್ದು. ಇದು ಮೊದಲ ವಿಧ ಅಂತ ಹೇಳ್ಬೋದು. ಸೊ ಮೊದಲ ವಿಧವನ್ನೇ ನಾವು ಇಲ್ಲಿ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು ಅಂತೇಳಿ ಕರೆಯುವಂಥದ್ದು. ದೆನ್ ಸೆಕೆಂಡ್ ಒನ್ ಇಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಅಂತೇಳಿ ಕರೆಯುವಂಥದ್ದು. ದೀಸ್ ರೈಟ್ಸ್ ಆರ್ ಏಮ್ಡ್ ಅಟ್ ಸೇಫ್ ಗಾರ್ಡ್ ದ ಬೇಸಿಕ್ ನೀಡ್ಸ್ ಲೈಕ್ ಫುಡ್, ಕ್ಲೋತಿಂಗ್, ಶೆಲ್ಟರ್. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ರೈಟ್ ಟು ವರ್ಕ್, ರೈಟ್ ಟು ಸೋಷಿಯಲ್ ಸೆಕ್ಯೂರಿಟಿ, ರೈಟ್ ಟು ಎಜುಕೇಷನ್ ಆ್ಯಂಡ್ ಸೋ ಆನ್. ಸೊ ಇದು ಎರಡನೇ ಕ್ಲಾಸಿಫಿಕೇಶನ್. ಇದು ಯಾವುದನ್ನು ನಮಗೆ ಪ್ರಮುಖವಾಗಿ ನಮ್ಮನ್ನು ರಕ್ಷಿಸುತ್ತೆ ಅಂತ ಹೇಳಿದರೆ ನಮ್ಮ ಮೂಲ ಅತಿ ಅವಶ್ಯಕತೆಗಳನ್ನು, ಬೇಸಿಕ್ ನೀಡ್ಸ್, ಮೂಲ ಅವಶ್ಯಕತೆಗಳು ಅಂತ ಕರಿತೇವೆ. ಬೇಸಿಕ್ ನೀಡ್ಸ್ ಅಂತ ಹೇಳಿದರೆ ಆಹಾರ, ವಸತಿ, ಬಟ್ಟೆ, ಇವುಗಳನ್ನು ಪ್ರೊಟೆಕ್ಟ್ ಮಾಡೋದ ಕೆಲಸಗಳನ್ನು ಈ ಹಕ್ಕುಗಳು ಮಾಡ್ತವೆ. ಅದರೊಟ್ಟಿಗೆ ಇವು ಕೂಡ ಪ್ರಮುಖವಾಗಿ ಯಾವುದರಿಂದ ನಮಗೆ ರಕ್ಷಣೆ ನೀಡ್ತದೆ ಅಂತ ಹೇಳಿದರೆ ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆಯ ಬಗ್ಗೆ ನಮಗೆ ಅವಕಾಶ ನೀಡ್ತದೆ ಅಥವಾ ರಕ್ಷಣೆ ನೀಡ್ತದೆ. ಅದೇ ರೀತಿ ರೈಟ್ ಟು ಎಜುಕೇಷನ್, ಶೈಕ್ಷಣಿಕ ಸ್ವಾತಂತ್ರ್ಯದ ಬಗ್ಗೆ ಕೂಡ ಅವಕಾಶವನ್ನು ಈ ಎರಡನೇ ಕ್ಲಾಸಿಫಿಕೇಶನ್ನಲ್ಲಿ ನೀಡಲಾಗ್ತದೆ. Next, third classification, it's humanitarian rights. There are rights recognized by the world community which includes right like treatment of prisoners of wars or the wounded, sick and so on. ಮೂರನೇದು ಹ್ಯುಮ್ಯಾನಿಟೇರಿಯನ್, ಮಾನವೀಯತೆಯ ಹಕ್ಕುಗಳು ಎಂಬುದಾಗಿ ಕರೀತೇವೆ. ಸೊ ಇಲ್ಲಿ ಮಾನವೀಯತೆ ಹಕ್ಕುಗಳು ಅಂತ ಹೇಳಿದರೆ ಪ್ರಮುಖವಾಗಿ ಇದು ಯಾರೆಲ್ಲ ಜೈಲಲ್ಲಿ ಇರ್ತಾರೋ ಅವರ ಸ್ವಾತಂತ್ರ್ಯಗಳನ್ನು ರಕ್ಷಿಸಿಗೋಸ್ಕರ ಇರುವಂಥ ಒಂದು ಪ್ರಮುಖವಾದಂಥ ಹಕ್ಕು ಅಂತ ಹೇಳ್ಬೋದು. ಜೈಲಲ್ಲಿರುವಂಥವರು ಅಥವಾ ಬೇರೆ ಬೇರೆ ಕಾರಣದಿಂದ ಗಾಯಗೊಂಡಂಥವರು, ರೋಗಗ್ರಸ್ತರಾದಂಥ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಕೆಲವೊಂದು ಹಕ್ಕುಗಳನ್ನು ಈ ವಿಧದಲ್ಲಿ ನೋಡ್ಬೋದು. ದೆನ್ ಲಾಸ್ಟ್ ಒನ್, ಫೋರ್ತ್ ಒನ್, ಇಟ್ಸ್ ಗ್ರೂಪ್ ರೈಟ್ಸ್. ಗ್ರೂಪ್ ರೈಟ್ಸ್ ಇನ್ಕ್ಲೂಡ್ಸ್ ಲೈಕ್ those of the workers, women's, children's and minorities. ಸೊ ಗ್ರೂಪ್ ರೈಟ್ಸ್ ಅಂತ ಹೇಳಿದ್ರೆ ಪ್ರಮುಖವಾಗಿ ಕೆಲಸಗಾರರಿಗೆ ಸಂಬಂಧಪಟ್ಟಂಥ ಹಕ್ಕು, ಮಹಿಳೆಯರಿಗೆ ಸಂಬಂಧಪಟ್ಟಂಥ ಹಕ್ಕು, ಮಕ್ಕಳಿಗೆ ಸಂಬಂಧಪಟ್ಟಂಥ ಹಕ್ಕು, ಅದೇ ರೀತಿ ಮೈನಾರಿಟೀಸ್ಗಳಿಗೆ ಸಂಬಂಧಪಟ್ಟ ಹಕ್ಕನ್ನು ಗ್ರೂಪ್ ರೈಟ್ಸ್ ಅಂತೇಳಿ ಕರೀತೇವೆ. ಸೊ ಇವಿಷ್ಟು ಪ್ರಮುಖವಾಗಿ ಇರುವಂಥ 4 ಕ್ಲಾಸಿಫಿಕೇಶನ್ಸ್. ಅದಲ್ಲದೆ ಇನ್ನೂ 3 ಪ್ರಮುಖ ಕ್ಲಾಸಿಫಿಕೇಶನ್ಸ್ಗಳನ್ನು ಕರಿಬೋದು ಹ್ಯೂಮನ್ ರೈಟ್ಸಲ್ಲಿ. ಅದನ್ನು ನ್ಯೂ ಕ್ಲಾಸಿಫಿಕೇಶನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂತೇಳಿ ಕರೆಯುವಂಥದ್ದು. Here it's 3 important classifications. First one, first generation rights. Second one, second generation rights. Third one, third generation rights. ಸೊ ಇದು 3 ಪ್ರಮುಖವಾಗಿ ಇರುವಂತಹ ಹಕ್ಕುಗಳು, ಮಾನವ ಹಕ್ಕುಗಳಿಗೆ ಸಂಬಂಧ ಅಥವಾ ಕ್ಲಾಸಿಫಿಕೇಶನ್ಸ್ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥದ್ದು. ಸೊ ಫಸ್ಟ್ ಜನರೇಷನ್ ರೈಟ್ಸ್,
These are the rights recognized immediately after the Second World War. They reflect the liberal political philosophy. These rights include civil and political rights. So ಮೊದಲ ಜನರೇಷನ್ ರೈಟ್ಸ್ ಅಂತೇಳಿ ಕರೆಯುವಂಥದ್ದು. ಸೊ ಇದು ದ್ವಿತೀಯ ಮಹಾಯುದ್ಧ ಆದ ತಕ್ಷಣವಾಗಿ ಈ ಹಕ್ಕುಗಳನ್ನು ಪ್ರಮುಖವಾಗಿ ಇದಕ್ಕೆ ಒಂದು ರೆಕಗ್ನೈಸ್ ಅಥವಾ ಅಂಗೀಕಾರ ನೀಡಲಾಯಿತು. ಇದರಲ್ಲಿ ಬರುವಂಥ ಹಕ್ಕುಗಳು ಯಾವುದಲ್ಲ ಅಂತ ಹೇಳಿದ್ರೆ ನಾಗರಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳು ಮೊದಲ ಜನರೇಷನ್ ರೈಟ್ಸ್ಗಳಲ್ಲಿ ಬರ್ತವೆ, ಫಸ್ಟ್ ಜನರೇಷನ್ ರೈಟ್ಸಲ್ಲಿ. ಆ್ಯಂಡ್ ಸೆಕೆಂಡ್ ಜನರೇಷನ್ ರೈಟ್ಸ್, ಇದನ್ನು ದ್ವಿತೀಯ ಜನರೇಷನ್ ರೈಟ್ಸ್ ಅಂತೇಳಿ ಕರೀತೇವೆ. ಇದರಲ್ಲಿ ಬರುವಂಥದ್ದೆಲ್ಲ ಬೇಸಿಕ್ ನೀಡ್ಸ್ಗಳು. ನಾನು ಈಗಾಗಲೇ ಹೇಳಿದಾಗೆ ಅದು ಪ್ರಮುಖವಾಗಿ ಬರುವುದು ಯಾವುದಂತ ಹೇಳಿದ್ರೆ ಇಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ಪ್ರಮುಖವಾಗಿ ಬರುವಂಥದ್ದು. ಸೊ ಇದರಲ್ಲಿ ಯಾವುದೆಲ್ಲ ಅಂತ ಹೇಳಿದ್ರೆ ಬೇಸಿಕ್ ನೀಡ್ಸ್, ಆಹಾರ, ಬಟ್ಟೆ, ಅದೇ ರೀತಿ ವಸತಿ, ಸೊ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ಪ್ರಮುಖವಾಗಿ ಸೆಕೆಂಡ್ ಜನರೇಷನ್ ರೈಟ್ಸಲ್ಲಿ ಬರುವಂಥದ್ದು. ದೆನ್ ಥರ್ಡ್ ಜನರೇಷನ್ ರೈಟ್ಸ್, ಇನ್ ದ ಕಾಂಟೆಂಪರರಿ ಪೀರಿಯಡ್ there is the emergence of third generation rights, which are groups rights. These rights are influenced by such movement as women's movement, social movements, ಎನ್ವೈರ್ಮೆಂಟ್ ಮೂವ್ಮೆಂಟ್ ಆ್ಯಂಡ್ ಸೋ ಆನ್. ಇಲ್ಲಿ ಪ್ರಮುಖವಾಗಿ ಗುಂಪು ಹಕ್ಕುಗಳನ್ನು ರಕ್ಷಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತವೆ. ಸೊ ಈ ಜನರೇಷನಲ್ಲಿ ಬರುವಂಥದ್ದು ಮೂರನೇ ಜನರೇಷನಲ್ಲಿ. ಸೊ ಪ್ರಮುಖವಾಗಿ ಯಾವುದೆಲ್ಲ ಹಕ್ಕುಗಳು ಅಂತ ಹೇಳಿದ್ರೆ ಮಹಿಳೆ ಚಳವಳಿಗೆ ಸಂಬಂಧಪಟ್ಟಂಥ ಹಕ್ಕು, ಸಾಮಾಜಿಕ ಚಳವಳಿಗೆ ಸಂಬಂಧಪಟ್ಟಂಥ ಹಕ್ಕು, ಪರಿಸರ ಚಳವಳಿಗೆ ಸಂಬಂಧಪಟ್ಟ ಹಕ್ಕುಗಳು ಪ್ರಮುಖವಾಗಿ ಇಲ್ಲಿ ನಮಗೆ ನೋಡ್ಬೋದು. ಇವಿಷ್ಟು ಪ್ರಮುಖವಾಗಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಾಗಿರುವಂಥದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದಂಥದ್ದು ಪ್ರಮುಖವಾಗಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಅರ್ಥ ಅಥವಾ ಅದರ ಮೀನಿಂಗ್, ಒಂದು ಡೆಫಿನಿಷನ್ಸ್ಗಳನ್ನು ನೋಡ್ಕೊಳ್ಳಿ. ನಂತರ ಅದರ ಒರಿಜಿನ್ಗಳನ್ನು ನೋಡ್ಕೊಳ್ಳಿ. ಒರಿಜಿನ್ ಅಂತ ಹೇಳಿದ್ರೆ ಯಾವಾಗಿಂದ ಪ್ರಾರಂಭವಾಯಿತು. ಆ್ಯಂಡ್ ದೆನ್ ಫೀಚರ್ಸ್ ಆಫ್ ಹ್ಯೂಮನ್ ರೈಟ್ಸ್, ಸಿಗ್ನಿಫಿಕೆನ್ಸ್ ಆಫ್ ಹ್ಯೂಮನ್ ರೈಟ್ಸ್, ಲಕ್ಷಣಗಳು ಮತ್ತು ಮಾನವ ಹಕ್ಕುಗಳ ಪ್ರಯೋಜನಗಳು, ಮತ್ತು ನಾವು ನೋಡಿದಂಥದ್ದು ಕ್ಲಾಸಿಫಿಕೇಶನ್ಸ್. ಸೊ ಐ ವಿಲ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು.